Namaste one and all. Here there is a one circular or notification for our 8th semester students from VTU dated on 6th May 2024. Students, here even submission of application for convocation. The principals of constituent affiliated and autonomous engineering colleges are hereby informed to instruct the final semester students to submit their convocation application forms online from 13th May 2024 to 25 May 2024 along with the prescribed fee as detailed below. The candidates appearing for final semester examination of UG and PG courses are required to file application for annual convocation. Colleges have to fill the convocation application forms at https://convocation.vtu.ac.in. Convocation fee for the students of constituent affiliated and autonomous engineering colleges is for the Indian national 1,200, for foreign national $300. The payment is done in Indian rupees considering the conversion rate as on 13th May 2024 for the complete period of convocation and convocation application. Okay, ಅಂದ್ರೆ ನಿಮಗೆ ಕಾನ್ವೊಕೇಶನ್ ಅಪ್ಲಿಕೇಶನ್ಗೆ ಕಾಲ್ ಮಾಡಿದ್ದಾರೆ 13ರಿಂದ 25ನೇ ತಾರೀಕು ಒಳಗಡೆ, ಇದೇ ತಿಂಗಳ 13ರಿಂದ 13th 25th ಒಳಗಡೆ ಪೇ ಮಾಡಬೇಕಾಗುತ್ತೆ 1200 rupees. ಜಸ್ಟ್ ನೀವು EMS ಕೋಆರ್ಡಿನೇಟರ್ಸ್ ನ ಕಾಲೇಜಲ್ಲಿ ಹೋಗಿ ಕಾಂಟ್ಯಾಕ್ಟ್ ಮಾಡಿದ್ರೆ ಒಂದು ಚಲನ್ ಕೊಡ್ತಾರೆ, ಅದನ್ನ ತಗೊಂಡೋಗಿ ಸಬ್ಮಿಟ್ ಮಾಡಿ ಪೇ ಮಾಡಿ ಆಫೀಸಲ್ಲಿ. ನೆಕ್ಸ್ಟ್ ನೀವು ಹೋಗಿ ಆ ಚಲನ್ ನ ಸಬ್ಮಿಟ್ ಮಾಡಬೇಕು ಡಾಕ್ಟರ್ಸ್ ಅಥವಾ ನಿಮ್ಮ EMS ಕೋಆರ್ಡಿನೇಟರ್ಸ್ಗೆ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಡ್ತಾರೆ. ಕಾನ್ವೊಕೇಶನ್ ಅಪ್ಲಿಕೇಶನ್ ನೀವು ತಗೊಬಹುದು. ಓಕೆ, ಕಾನ್ವೊಕೇಶನ್ ಸರ್ಟಿಫಿಕೇಟ್ ಅಂದ್ರೆ ಡಿಗ್ರಿ ಸರ್ಟಿಫಿಕೇಟ್ ನಿಮಗೆ ಮನೆಗೆ ಅಥವಾ ಕಾಲೇಜ್ಗೆ ಬರುತ್ತೆ. ಇವಾಗ ಕಾಲೇಜ್ಗೆ ಬರುತ್ತೆ, ಕಾಲೇಜಿಗೆ ಬಂದು ನೀವು ಕಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಡಿಗ್ರಿ ಸರ್ಟಿಫಿಕೇಟ್. ಡಿಗ್ರಿ ಸರ್ಟಿಫಿಕೇಟ್ ಬರಬೇಕು ಅಂದ್ರೆ ನೀವೇನ್ ಮಾಡ್ಬೇಕಾಗುತ್ತೆ, ಎಲ್ಲಾ ಸಬ್ಜೆಕ್ಟ್ ಕ್ಲಿಯರ್ ಮಾಡಿರ್ಬೇಕಾಗುತ್ತೆ. ಓಕೆ ಓಕೆ, ಆಲ್ ದಿ ಬೆಸ್ಟ್. ಅದಕ್ಕೋಸ್ಕರ ಎಲ್ರಿಗೂ ಹೇಳ್ತೀನಿ ಒಂದು ಸಜೆಷನ್ ಏನಂದ್ರೆ 8th ಸೆಮಿಸ್ಟರ್ ಅಲ್ಲಿ ಎಫರ್ಟ್ ಹಾಕಿ ಎಲ್ಲಾ ಸಬ್ಜೆಕ್ಟ್ಗಳನ್ನು ಕ್ಲಿಯರ್ ಮಾಡ್ಕೊಳ್ಳಿ. ಪ್ಲಸ್ 8th ಸೆಮಿಸ್ಟರ್ ಪ್ಲಸ್ ಉಳಿದಿದ್ದ ಸೆಮಿಸ್ಟರ್ ಸಬ್ಜೆಕ್ಟ್ಗಳು, ಅವಾಗ ನಿಮಗೆ ಇದೇ ವರ್ಷ ಕಾನ್ವೊಕೇಶನ್ ಬರುತ್ತೆ. ಇವಾಗ ಯಾವ ತಿಂಗಳಿದೆ, ಇನ್ನೊಂದು 3-4 months ಅಲ್ಲಿ ಬಂದ್ಬಿಡುತ್ತೆ ಕಾನ್ವೊಕೇಶನ್ ಸರ್ಟಿಫಿಕೇಟ್ ಅಥವಾ ಡಿಗ್ರಿ ಸರ್ಟಿಫಿಕೇಟ್. ಇಲ್ಲ ಅಂತ ಹೇಳಿದ್ರೆ ನೀವು ಇನ್ನೊಂದು ವರ್ಷ ವೆಯ್ಟ್ ಮಾಡ್ಬೇಕಾಗುತ್ತೆ ಅಥವಾ ಇನ್ನೊಂದು 6-7 months ವೆಯ್ಟ್ ಮಾಡ್ಬೇಕಾಗುತ್ತೆ. ಸೊ ಅದಕ್ಕೆ ಅವಕಾಶ ಮಾಡ್ಕೊಡ್ದೆ ಬೇಗ ಸಬ್ಜೆಕ್ಟ್ಗಳನ್ನ ಕ್ಲಿಯರ್ ಮಾಡ್ಕೊಂಡು ಡಿಗ್ರಿ ಸರ್ಟಿಫಿಕೇಟ್ ನ ತಗೊಳ್ಳಿ. ಓಕೆ, ಆಲ್ ದಿ ಬೆಸ್ಟ್.